ಸೊ ಮಾನ್ವಿತಾ ಹರೀಶ್ ಅವರ ಮದುವೆ ಆಗ್ತಾ ಇದೆ. ಅದ್ಭುತವಾದ ಜಾಗಕ್ಕೆ ಬಂದಿದ್ದೀವಿ. ಈ ಮದುವೆಗಳಲ್ಲಿ ಸಂತೋಷ ಆಗಿದೆ ಹೆಂಗ್ ಗೊತ್ತಾ, ಹಳೇ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಈಗ ಅದೇ ತರ ಇನ್ನೊಬ್ರು ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ ಕಾಮಿಡಿ ಎಲ್ಲ ಇಷ್ಟ ಆಗುತ್ತಾ? ಹೌದು. ನಾನು ಇಷ್ಟನಾ? ನೀವು ಇಷ್ಟ. ಯಾಕೆ ಇಷ್ಟ? ನಾನು ತುಂಬಾ ಚೆನ್ನಾಗಿದ್ದೀರಾ. ಅಮ್ಮ ಅಯ್ಯೋ ಅಮ್ಮ. ಬರ್ತೀರಾ ನೀವು ನಮ್ಗೆ ಗಿಜಿಗಿಲಿಗೆ ಬರ್ತೀರಾ? ಇಲ್ಲಪ್ಪ. ಬನ್ನಿ ಅದು ಆಕ್ಟ್ ಮಾಡಿ. ಇಲ್ಲ. ಬನ್ರಿ ಪ್ಲೀಸ್. ಇಲ್ಲ ಬರಲ್ಲ. ಬಂದಿ ಅಲ್ಲ ಪ್ಲೀಸ್. ಒಂದೇ ಒಂದು ಚಿಕ್ಕ ಆಕ್ಟ್ ಮಾಡ್ಬಿಟ್ಟು ಹೋಗಿ. ಬನ್ನಿ ಬನ್ನಿ ಅಲ್ಲ ಬನ್ನಿ ಬನ್ನಿ ಬನ್ನಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಏನ್ ಇವ್ರೆ ಇದು? ತಾಂಬೂಲನ? ಎಲ್ಲಿದೆ ತಾಂಬೂಲ? ಮಾವಿನಕಾಯಿದು ಸಾರಂತೆ. ಇದು ಮಾವಿನಕಾಯಿನೇ ಹಾಕ್ಬಿಟ್ಟಿದ್ದಾರೆ. ನಾನಂತೂ ಇದನ್ನ ಯಾವತ್ತೂ ತಿಂದಿಲ್ಲ. ನೀವೇನಾದ್ರು ಅಪ್ಪಿತಪ್ಪಿ ತಿಂದಿದ್ದೀರಾ? ತಿಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಸಕ್ಕತ್ತಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಗುರು. ಪಾಂಡೆ, ರಾತ್ರಿ ಗೊರಕೆ ಹೊಡಿತಾ ಇದೀಯಾ ಪಾಂಡೆ? ನನ್ನ ನಿದ್ದೆನೆಲ್ಲ ಹಾಳು ಮಾಡಿದ್ಯಾ ಪಾಂಡೆ? ಮಾಡ್ಬಿಟ್ಟಿದ್ದಾನ. ಹಲೋ ಎಲ್ರಿಗೂ ನಮಸ್ಕಾರ. ಮೈಕ್ ಹಾಕೊಂಡಿಲ್ಲ ಇರಿ. ಹಾಯ್ ಎಲ್ರಿಗೂ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾವು ಇವಾಗ ಎಲ್ಲಿದ್ದೀವ ಮಯೂರ? ಕಳಸದಲ್ಲಿದ್ದೀವಿ. ಹೊರನಾಡು ಹತ್ತತ್ರ ಇದ್ದೀವಿ. ಯಾರನ್ನ ಕಳ್ಸಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಮಾನ್ವಿತನ್ನ ಗಂಡನ ಬೆಲೆ ಕಳ್ಸಕ್ಕೆ ಬಂದಿದ್ದೀವಿ. ಸೊ ಮಾನ್ವಿತಾ ಹರೀಶ್ ಅವರ ಮದುವೆ ಆಗ್ತಾ ಇದೆ. ಅದ್ಭುತವಾದ ಜಾಗಕ್ಕೆ ಬಂದಿದ್ದೀವಿ. ನೋಡಿ ಬಾಬಾ ಬಾಬಾ ಬಾಬಾ, ಲುಕ್ ಅಟ್ ದಿಸ್. ಲೆಜೆಂಡ್ ಬಾಲಯ್ಯ ಫ್ಯಾನು. ನೋಡಿ ನಮ್ಮ ಮಡಿ ಅಜ್ಜಿ. ಗೋಲ್ಡ್ ಕ್ಲಾಸ್ ಮಯೂರ ಇನ್ ಗಾಂಧಿ ಕ್ಲಾಸ್ ಎಲ್ಲ ಏನ್ರಿ ನಮ್ ಹುಷಂಗೆ ದೀರುಗೆ ಒಂದೊಳ್ಳೆ ತಿಂಡಿ ತಿಂದು ಹಂಗೆ ಹೋಗೋಣ ಅಂತ ಇದೀವಿ. ಎಲ್ಲಿ ತಿನ್ಬೇಕು ಏನ್ ತಿನ್ಬೇಕು ಅದು ಗೊತ್ತಿಲ್ಲ. ಏನೋ ಇಲ್ಲೆಲ್ಲ ಫುಲ್ ಕೊಂಕಣಿ ಸ್ಟೈಲ್ ತಿಂಡಿ ಮಾಡ್ಸ್ಯಾರಂತೆ. ಏನೋ ಎಲ್ಲ ಕೊಂಕಣಿ ಸ್ಟೈಲ್ ತಿಂಡಿ ಮಾಡ್ಸ್ಯಾರೇನೋ. ಕೊಂಕಣಿ ಸ್ಟೈಲ್ ತಿಂಡಿ ಅಂತ ಅದು ಹೆಂಗಿರುತ್ತೆ ನಾನು ಲೈಫಲ್ಲೇ ನೋಡಿಲ್ಲ. ಫಸ್ಟ್ ಟೈಮ್. ಚೆನ್ನಾಗಿರ್ತದ ಪಕ್ಕನಾ? ಸೊ ಇದು ನನ್ನ ಇವತ್ತಿನ ಮದುವೆ ಔಟ್ಫಿಟ್. ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ಇಷ್ಟ ಬಂದಾಗ ಹಾಕೊಂಡಿದ್ದೀನಿ. ಓಕೆನಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಓಕೆ ಕಮ್ ಹೋಗೋಣ ಬನ್ನಿ. ನೋಡಿ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು. ತಾಳಿ ಕಟ್ಟುವ ಶುಭ ವೇಳೆ ಅಂತೂ ಇಂತೂ ತಾಳಿ ಕಟ್ಟಾಗ್ತಾ ಇದೆ. A few moments later.
ಆಕ್ಟಿಂಗ್ ಮಾಡಿ ಅಳು ಸರ್. ನಿಜವಾಗ್ಲೂ ಇಲ್ಲಿ ಒಂಥರ ಖುಷಿ ಆಗ್ತದೆ. ಈ ಮದುವೆಗಳಲ್ಲಿ ಸಂತೋಷ ಆಗಿದೆ ಅಂತ ಗೊತ್ತಾ, ಹಳೇ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಈಗ ಅದೇ ತರ ಇನ್ನೊಬ್ಳು ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಯ್ತು, ಸ್ವಾತಂತ್ರ್ಯ ಪೂರ್ವ ಬೇಡ, ಕ್ರಿಸ್ತ ಪೂರ್ವ ಅದು ಬೇಡವಾ? ಆಯ್ತು, ಒಂದು 15 ವರ್ಷ, ಹಾಂ ಒಂದು 15 ವರ್ಷ, ಒಂದು 15 ವರ್ಷ 15 ವರ್ಷದಿಂದ ನಾನು ಒಂದು ರೇಡಿಯೋನಲ್ಲಿ ಕೆಲಸ ಮಾಡ್ತಾ ಇದ್ದೆ, FM ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಿಗ್ FM ಅಂತ. ಅದಕ್ಕಿಂತ ಮುಂಚೆ SFM ಅಂತ. ಇನ್ಫ್ಯಾಕ್ಟ್ ನಮ್ಗೆ ಮಾನ್ವಿತಾ ಕೂಡ ಹಾಗೆ ಪರಿಚಯ. ಶಿ ವಾಸ್ ಅನ್ RJ ಇನ್ ಮಂಗ್ಳೂರ್ ಅಲ್ವಾ? ನಾವು ಬಿಡೋ ಹೊತ್ತಿಗೆ ಹೋಗಿ ಬಂದು ಜಾಯ್ನ್ ಆದ್ನಲ್ಲ ಜೂನಿಯರ್ಸು. ಬಟ್ ಶಿಲ್ಪಾ ಅಂತ ಒಂಥರ ಮಂಗ್ಳೂರ್ಗೆ ವರ್ಲ್ಡ್ ಫೇಮಸ್ಸು ಅಲ್ವಾ? ನಾವು ಅಂಡರ್ ವರ್ಲ್ಡ್ ಇಂದ ಮಿಸ್ ವರ್ಲ್ಡ್ ತನಕ ನಮ್ದೇ ಹೆಸರು ಅಷ್ಟೇ. ಅಂಡರ್ ವರ್ಲ್ಡ್ ಇಂದ ಮಿಸ್ ವರ್ಲ್ಡ್ ತನಕ ಒಳ್ಳೆ ಹೆಸರು. ಅದ್ಭುತವಾದ ರೇಡಿಯೋ ಜಾಕಿ, ಅದ್ಭುತವಾದ ವಾಯ್ಸ್ ಓವರ್ ಆರ್ಟಿಸ್ಟ್, ಅದ್ಭುತವಾದ ವ್ಯಕ್ತಿ. ಎಲ್ಲದಕ್ಕಿಂತ ಹೆಚ್ಚಿಗೆ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಶಿಲ್ಪಾ ಅಂತ. ಶಿಲ್ಪಾ ಹೇಳಿ, ಇವತ್ತು ನಿನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಮದುವೆ ಆಗ್ತದೆ, ಹೆಂಗ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಮೇನ್ ಆಗಿ ಏನು ಅಂತ ಹೇಳಿದ್ರೆ ನಿರಂಜನ್ ಇಲ್ಲಿ ಮೀಟ್ ಮಾಡಿರೋದು. ನಾವು ಪ್ರತಿ ಸತಿ ಕಾಲ್ ಮಾಡ್ತಾ ಇರ್ತೀವಿ, ಕಾಲ್ ಮಾಡ್ಬಿಟ್ಟು ಏನಿಲ್ಲ ಮೀಟ್ ಆಗೋಣ ಅನ್ನೋದು. ಆಯ್ತಾ, ಬರ್ತೀನಿ ಕಡೆ, ಒಂದು ಶೂಟಿಂಗ್ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳೋನು. ಅದಾದ್ಮೇಲೆ ಪತ್ತೇನೇ ಇಲ್ಲ. ನನ್ಗನ್ಸೋ ಪ್ರಕಾರ ನೀನ್ ಎಲ್ಲೆಲ್ಲಿ ವ್ಲಾಗ್ ಮಾಡ್ತೀನಿ ನಂಗೆ ಅದ್ರದ್ದು ಡೇಟ್ ಕೊಟ್ಬಿಡು. ಇವ್ರನ್ನ ಮೀಟ್ ಮಾಡ್ಬೋದು ಅಲ್ಲಿ ಅಂತ. ಬಟ್ ಆಕ್ಚುಲಿ ಅವರು ಹೇಳಿರೋ ಹಂಗೇನೆ ನಾವೆಲ್ಲ ಹಳೆ ಫ್ರೆಂಡ್ಸ್ ಒಂದಿಷ್ಟು ಜನ ನಾವಿಲ್ಲಿ ಮೀಟ್ ಆಗಿದ್ದೀವಿ. ಫೀಲ್ ಸೋ ಗುಡ್. ಅಂಡ್ ಸ್ಪೆಷಲಿ ಮಾನ್ವಿತಾ ನಾವೆಲ್ಲ ಅಂದ್ರೆ ಹಿಂಗೆ ರೇಡಿಯೋ ಟಿವಿ ಈ ಎಲ್ಲಾ ಕಡೆನೂ ಪ್ರತಿ ಸತಿ ಈವೆಂಟ್ ಅದು ಇದು ಹೋದಾಗ ಮಾತ್ರ ಮೀಟ್ ಮಾಡೋದು. ಸೊ ಇದೊಂಥರ ಏನು ಅಂದ್ರೆ ನಮ್ಮನೆ ಮದ್ವೆ ತರ ಫೀಲಿಂಗ್ಸ್. ಬಟ್ ಏನಂದ್ರೆ ತುಂಬಾ ಖುಷಿ ಅಂತ. ಎಷ್ಟು ಕೋಲ್ಡ್ ಪ್ಲೇಸ್ ನಾನು ಯಾವತ್ತೂ ಬಂದಿರಲಿಲ್ಲ. ಸುಳ್ಳು ಹೆಂಗೆ ಅಂದ್ರೆ ಅಡಿಯಿಂದ ಮುಡಿವರೆಗೂ ಕೂಡ ಬೆವರ್ತಾ ಇದಾರೆ, ಅಲ್ಲಿ ಒರ್ಸ್ಕೊತಾ ಇದಾರೆ. ಅಲ್ಲ, ಈ ವೆದರ್ ಬಗ್ಗೆ ಹೇಳ್ಬೇಕು. ಇವಾಗ ನಾನು ಮಂಗಳೂರು ಈ ಕಡೆನೆ ಹುಟ್ಟಿ ಬೆಳೆದಿದ್ದು, ಸೊ ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಆದ್ರೂ ಅನ್ಸುತ್ತೆ. ನಾನು ಚಿಕ್ಕಮಂಗ್ಳೂರು, ನಮ್ಮ ರೆಸಾರ್ಟ್ ಇಲ್ಲೇ ಇರೋದು, ಹಾಗಾಗಿ ನನಗೂ ಇದು ಅಭ್ಯಾಸ ಆಗಿದೆ. ಬಟ್ ಸ್ಟಿಲ್ ಈ ವರ್ಷ ಏನೋ ತುಂಬಾ ವಿಚಿತ್ರವಾದ ಶೆಕೆ ಇದೆ. ಬೆಂಗಳೂರು ಕೂಡ ಹಂಗೇನೆ ಇದೆ. ಬೆಂಗಳೂರು ಇದಕ್ಕಿಂತ ಜಾಸ್ತಿ ಶೆಕೆ. ಬಟ್ ಏನ್ ಗೊತ್ತಾ, ಇಲ್ಲಿ ಶೆಕೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಇಲ್ಲೆಲ್ಲ ಕೊಂಕಣಿ ಹೆಣ್ಮಕ್ಳು ಬಹಳ ಮುದ್ದಾಗಿ ಕಾಣ್ತಾ ಇದಾರೆ. ಹಾಗಾಗಿ ವಾತಾವರಣ ಇನ್ನೂ ಸ್ವಲ್ಪ ಬಿಸಿ ಆಗಿದೆ. ಬಟ್ ಏನಿವೆ ಶಿಲ್ಪಾ, ನೀನ್ ಸಿಕ್ಕಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೊಂದಷ್ಟು ಜನ ಸಿಗ್ತಾರೆ, ಮಾತಾಡ್ಸೋಣ. ಏನ್ ಗೊತ್ತಾ, ಇವ್ರು ಮಾಡೋ ಎಲ್ಲಾ ಕಾಂಟೆಂಟ್ಗಳು ಸೂಪರ್ ಆಗಿರುತ್ತೆ. ಇವ್ರು ಎಷ್ಟು ಮಜವಾಗಿರುತ್ತೆ, ಅವ್ರ ಕಾಂಟೆಂಟ್ ಅಷ್ಟೇ ಮಜವಾಗಿರುತ್ತೆ. ದಯವಿಟ್ಟು ಇವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇದೆ, ಟಂಗ್ ಅಂತ ಹೊಡಿರಿ. ಇವ್ರ ಪೇಜ್ ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಶಿಲ್ಪಾ ಶೆಟ್ಟಿ ಅಂತ ಇದೆ. ಸಿಕ್ಕಿದ್ರೆ ಒಂದ್ ಅಕೌಂಟ್ ಅವ್ರದ್ದು ಸಿಗುತ್ತೆ, ಇನ್ನೊಂದ್ ಅಕೌಂಟ್ ನಂದೇನೆ. ಓದ್ತಿಪ್ಪ, ಎಷ್ಟಾಗುತ್ತೋ ಅಷ್ಟು ಓದ್ತಿಪ್ಪ. ಥ್ಯಾಂಕ್ ಯು. ನೋಡಿ, ಮಾನ್ವಿತ ಮದುವೆಗೆ ಹೋದ್ರು ನಮಗೆ ನಮ್ಮ ಗಿಚ್ಚಿಗಿಲಿಗಿಲಿ ಅಭಿಮಾನಿಗಳು ಸಿಕ್ಕಿರೋದೇ ಖುಷಿ. ಸರ್ ನೋಡ್ತೀರಲ್ಲ? ಖಂಡಿತವಾಗ್ಲೂ ಸರ್, ನಿಮ್ಮ ಆಂಕರಿಂಗ್ ತುಂಬಾ ಬಹಳ ಇಷ್ಟ ಆಗುತ್ತೆ. ಎಲ್ರಿಗೂ ಲೈವ್ಲಿ ಆಗಿ ಇಡ್ತೀರಾ. ಒಂದು ಚಾರ್ಮ್ನೆಸ್ ಬಹಳ ಗಿಚ್ಚಿಗಿಲಿ ಅಂತ ಚೆನ್ನಾಗಿ ಬಂತು. ಇದಿತ್ತಲ್ಲ ಕಮೆಂಟ್, ಅದು ಚೆನ್ನಾಗಿ ಬಂತು. ಅಮ್ಮ ನೀವು ನೋಡ್ತೀರಾ? ಹೌದು. ನಮ್ ಶೋ ಹಾಲು ಕುಡಿಯೋ ಮಗುವಿಂದ ಹಿಡಿದು ಅಲ್ಲೋದ್ರೋಗಿರೋ ಅಜಿತ್ ಅವ್ರಿಗೂ ಎಲ್ಲರಿಗೂ ಇರ್ತದೆ. ಅದೇ ಹೇಳೋದು. ಅಜ್ಜಿ, ನಿಮ್ಗೆ ಇಷ್ಟ ಆಗತ್ತೆ ನಮ್ದು? ಆಗತ್ತೆ. ಇಷ್ಟ ಆಗತ್ತಾ? ನೋಡಿ, ನಗ್ತಾ ಇರ್ತೀರಾ? ನಗ್ತೇವೆ. ಗಿಲಿಗಿಲಿ ಅಂತ ಹೇಳ್ಬಿಡಿ. ಗಿಚ್ಚಿ ಗಿಲಿಗಿಲಿ. ಇನ್ನೊಂದು ಕ್ಲೋಸ್ ಅಪ್ ಅಲ್ಲ, ಹಂಗೆ ಗಿಚ್ಚಿ ಗಿಲಿಗಿಲಿ. ಎಲ್ರು ಆಂಕರ್ಗಿಂತ ನಿಮ್ಮ ಆಂಕರಿಂಗ್ ಚೆನ್ನಾಗಿದೆ. ಅಯ್ಯೋ ಬಿಡಿಪ್ಪ, ಹಿಂಗೆಲ್ಲ ಹೇಳ್ಬೇಡಿ ಬಿಡಿಪ್ಪ, ಒಂಥರ ಆಗುತ್ತೆ. ಅನುಶ್ರೀ, ಸುಷ್ಮಾ, ನೀವು ಎಲ್ಲ ಮಾಡಿದ್ ನೋಡ್ತೀವಿ. ಇದೆಲ್ಲ ಕಟ್ಟು. ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದನ್ನ ನಾವು ನೋಡ್ತಿರ್ತೇವೆ. ಅದೇ ಹೌದು, ಥ್ಯಾಂಕ್ ಯು. ಇರ್ತೀರಲ್ಲ ನೀವು. ಒಂದೇ ಫ್ಯಾಮಿಲಿ ನಾವು ಎಲ್ಲ, ಆಂಕರಿಂಗ್ ಫ್ಯಾಮಿಲಿ ನಮ್ದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗುತ್ತೆ. ನೀವು ಅಷ್ಟು ಯಾರೆಲ್ಲ ಗಿಚ್ಚಿಗಿಲಿ ನೋಡ್ತಾ ಇರಾ, ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ರೆಡಿನಾ? ರೋಲಾ
ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಟೈಲಲ್ಲಿ ನಮಸ್ಕಾರ. ಓಕೆ, ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಟೈಲಲ್ಲಿ ಇವನು ಯಾವನ ಇವನು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು. ಓಕೆ, ಫಸ್ಟ್ ಆಫ್ ಆಲ್ ನಿರಂಜನ್ ಅವರ ವ್ಲಾಗ್ ಅಲ್ಲಿ ನಮಗೆ ಒಂದು ಬರೋದಕ್ಕೆ ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಲರ್ಸ್ ಅವಕಾಶ, ಸುವರ್ಣ ಅವಕಾಶ, ಜೊತೆಗೆ ಲಾಸ್ಟ್ ಅಲ್ಲಿ ಬಂದ್ರೆ ಅದು ಝೆಡ್ ಅವಕಾಶನೂ ಆಗುತ್ತೆ. ಎನಿವೆ, ಜೋಕ್ಸ್ ಅಪಾರ್ಟ್. ಸೊ ನಾವಿವತ್ತು ಮಾನ್ವಿತಾ ಅವರ ವೆಡ್ಡಿಂಗ್ ಅಲ್ಲಿ ನಿನ್ನೆಯಿಂದ ಭಾಗಿಯಾಗಿದ್ದೀವಿ. ಸೊ ಸಖತ್ ಮಜಾ ಇದೆ ಆಕ್ಚುಲಿ. ನನಗೆ ಏನು ಅಂತಂದ್ರೆ ಕೊಂಕಣಿ ಮನೆ ಕಡೆ ಅಂತಂದ್ರೆ ಸಿಕ್ಕಾಪಟ್ಟೆ ಇನ್ಕ್ಲಿನೇಷನು. ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಕೊಂಕಣಿ ಮನೆಯವರು ಇರೋದು. ಆ್ಯಂಡ್ ಎಸ್ಪೆಷಲಿ ಕೊಂಕಣಿ ಮನೆ ಊಟ ಅಂದರೆ ಇನ್ನೂ ಹೆವಿ 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 ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರದ್ದು ಗಸಿ ಆಗಿರ್ಬೋದು, ಅವೆಲ್ಲ ನನ್ನ ಫೇವ್ರೆಟ್ ಡಿಶಸ್ಸು. ಈಗ ತಾನೇ ಊಟ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಮಾನ್ವಿತಾ ಮತ್ತು ಅರುಣ್ ಇಬ್ರಿಗೂ ಕೂಡ. ಸೊ ಖುಷಿಯಾಗಿರಿ, ಚೆನ್ನಾಗಿರಲಿ. ಎಷ್ಟಾಗುತ್ತೋ ಅಷ್ಟು ಕಿತ್ಲಾಡಿ, ಎಷ್ಟಾಗುತ್ತೋ ಅಷ್ಟು ಲವ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಕ್ಕಳು ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿ. ಇವಾಗ ನಿಂದು ಯಾವಾಗ ಮದುವೆ? ಪಾಂಡೆ ನನ್ನ ಹುಡುಗಿ ಹುಡ್ಕೊಟ್ಟಾಗ. ಇಡೀ ಕರ್ನಾಟಕಕ್ಕೆ ಕಾಯ್ತಾ ಇದೆ ಮೈರ್ ರಾಘವೇಂದ್ರ ಇವನು ಮದುವೆ ಯಾವಾಗ ಅಂತ. ನಿಮ್ಮಲ್ಲಿ ಯಾವ್ದಾನ ಹೆಣ್ಮಕ್ಳು 2 ಕಂಡೀಷನ್ಸ್ ಅಪ್ಲೈಡ್. 2 ಕಣ್ಣು ಇರಲೇಬೇಕು, 1 ಮೂಗು ಇರಲೇಬೇಕು, 2 ಕೈಯೋ 2 ಕೈ 2 ಕಾಲು ಎಲ್ಲ ಇರಲೇಬೇಕು. ಇವೆಲ್ಲ ಎಂಥದಿಲ್ಲ ಪಾಪ. ಒಳ್ಳೆ ಹುಡುಗ, ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಹುಡುಗಿ ಆಗಿರ್ಬೇಕು. ಏನ್ ಹೇಳೋ ಕರೆಕ್ಟಾಗಿ? ಅಲ್ಲ, ನನಗೆ ಹುಡುಗಿ ಹುಡುಕ್ತಾ ಇದ್ದಾನೆ ಅವ್ನ ಬ್ಲಾಗಲ್ಲಿ. ದಯವಿಟ್ಟು ನಿಮ್ಮಲ್ಲಿ ಅವನ ಕೋರಿಕೆ ಇರೋದು ಒಂದೇ, ಹುಡುಗಿ ಆಗಿದ್ರೆ ಸಾಕು ಅಂತ ಹೇಳಿದಾನೆ. ಅಷ್ಟು ಒಳ್ಳೆ ಮನ್ಸು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಹುಡುಗಿ ಎಲ್ಲ ಯಾಕೆ ಅಂದ್ರೆ ಇವನು ಹಂಗೆ ಅನ್ಕೋಬೇಡಿ ಪಾಪ. ಇಲ್ಲ, ಹುಡುಗಿರನ್ನ ಇಷ್ಟಪಡ್ತಾನೆ. ಸೊ ನಿಮ್ಮಲ್ಲಿ ಯಾರನ್ನ ನಿಜವಾಗ್ಲು, ನಾನು ಇದು ಜೋಕ್ಸ್ ಅಪಾರ್ಟ್, ಅವನ ಮನಸ್ಸನ್ನ ಇಷ್ಟಪಟ್ಟು, ಅವನಿಲ್ಲಿರೋಂಥ ಕಲೆಯನ್ನ ಇಷ್ಟಪಟ್ಟು, ತುಂಬಾ ಕಲೆ ಮಾಡ್ಕೋತಾ ಇರ್ತಾನೆ ಆಗಾಗ. ಆ ಕಲೆಯನ್ನೆಲ್ಲ ಇಷ್ಟಪಟ್ಟು ಬೆವ್ರಿಸಲ್ಲ ಕಣೋ, ರಕ್ತ ಸುರಿಸ್ತಾ ಇದೀನಿ ಅಂತ ಹೇಳು. ಯಾರನ್ನ ಇಷ್ಟಪಟ್ಟಿದ್ರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಹುಡುಗಿಗೆ, ನಿಮ್ಮಲ್ಲೂ ಅಷ್ಟೇ, ಹುಡುಗಿಗೆ ಮದುವೆ ಆಗದೆ ಬಹಳ ಬೇಜಾರಾಗಿದ್ದು, ಜೀವನದಲ್ಲಿ ಜಿಗುಪ್ಸೆ ಬಂದಿದ್ರೆ ದಯವಿಟ್ಟು ಇಲ್ಲ ಗಣಪತಿ ಜ್ಯೋತಿಷ್ಯಾಲಯ, ಇಲ್ಲಿ ವಧುವರರ ಅನ್ವೇಷಣೆ, ಸ್ತ್ರೀ ಪ್ರೇಮ, ವಶೀಕರಣ ಇಂಥ ಇತ್ಯಾದಿಗಳಲ್ಲಿ ಕಾಯಂ ಇವರು ಮಯೂರ್ ರಾಘವೇಂದ್ರ ನಿರ್ದೇಶಕ, ಯೂಟ್ಯೂಬರ್, ಆಮೇಲೆ ಆಂಟ್ರಪ್ರನರ್, ಆಮೇಲೆ ಕಾರ್ ಡ್ರೈವರ್, ಆಮೇಲೆ ಸಿಂಪ್ಲಿ ಟಾಕರ್, ಏನಾರ ಇನ್ನೊಂದಷ್ಟು ಇದೆ. ಒಂದು ಯಾರನ್ನ ಇದ್ರೆ ದಯವಿಟ್ಟು ಕೆಳಕಂಡ ಇದರಲ್ಲಿ ಮೇಲ್ ಮಾಡಿಬಿಟ್ಟು ಇದು ಮಾಡಿ. ಥ್ಯಾಂಕ್ ಯು ಹೇಳಿದ್ದೀನೋ. ಓಕೆ ಗುರು, ಥ್ಯಾಂಕ್ ಯು ಗುರು. ಬಟ್ ಜೋಕ್ಸ್ ಅಪಾರ್ಟ್, ಇದೇ ರೀತಿ ನಾವು ಇಬ್ರು ಸಿಕ್ಕಿದಾಗ ಇದೇ ರೀತಿ ಮಜಾ ಮಾಡ್ತಾ ಇರ್ತೀವಿ. ವಿಲ್ ಬಿ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಫನ್ ಆಕ್ಚುಲಿ. ಸೊ ಎನಿವೆ, ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಟು ಮಾನ್ವಿತಾ ಅಂಡ್ ಅರುಣ್. ಸೊ ಮಜಾ ಮಾಡಿದ್ವಿ ನಾನು ಕೂಡ ಪಾಂಡೆ. ಸೊ ಇಬ್ರು ಒಂದೇ ರೂಮ್ ಮೇಟ್ಸ್ ಆಗಿದ್ವಿ. ಹಂಗೆ ಹೇಳಿದ್ರೆ ಮತ್ತೆ ಬೇರೆ ಅರ್ಥ ಆಗುತ್ತಲ್ಲ. ಒಂದೇ ರೂಮಲ್ಲಿ ಮಜಾ ಮಾಡಿದ್ವಿ ಅಂತಾರಲ್ಲ, ಏನ್ ಹೇಳ ನಮಗೆ. ರಾತ್ರಿ ಎಲ್ಲ ನಂಗೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ದಯವಿಟ್ಟು ವೀಕ್ಷಕರೇ, ಈ ನನ್ನ ಮಗ ಹೇಳ್ತಿದ್ದ ನಂಬೇಡಿ. ಓ+1 ಕತೆ ಹೇಳ್ತಾ ಇದ್ದ ರಾತ್ರಿ ಎಲ್ಲ ಅಷ್ಟೇ. ಅದನ್ನ ಕೇಳಿಸ್ಕೊಂಡು ಕೂತಿದ್ದೆ. ಲವ್ ನೀನ್ ಹೇಳೋದು ಆಮೇಲೆ ಮಾತಾಡಿಸ್ತೀನಿ ಇವ್ರೆ. ನೋಡಿ, ಮಾನ್ವಿತನ ಮದುವೆನಲ್ಲಿ ಯಂಗೆಸ್ಟ್ ಫ್ಯಾನ್ ಸಿಕ್ಕಿದ್ದಾರೆ ನನಗೆ. ಅಂದರೆ ಎಷ್ಟು ಚಿಕ್ಕವರು ಅಂದರೆ ಇಷ್ಟು ಚಿಕ್ಕವರು ಇವರು, ಅಂದರೆ ವೆರಿ ವೆರಿ ಯಂಗ್ ಅಟ್ ಹಾರ್ಟ್. ಸೊ ಇವ್ರ ಹೆಸರೇನು, ಏನು ಕತೆ ಎಲ್ಲ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಸ್ತೂರಿ ಬಿಪೈ. ಕಸ್ತೂರಿ ಪಿಪಿ. ಕಸ್ತೂರಿ ಬಿಪೈ. ಕಸ್ತೂರಿ ಬಿಪೈ. ಹಾ, ಇವರು ನಾನು ಹೋಗ್ತಾ ಇದ್ದೆ, ಅಲ್ಲಿಂದ ಓಡ್ ಬಂದ್ರು, ಗಿಚ್ಚಿ ಗಿಲಿ ಗಿಲಿ ಅಂದ್ರು. ಹೌದಾ ಅಂದ್ಬಿಟ್ಟು ನಿಂತ್ಕೊಂಡೆ. ನೋಡ್ತೀರಾ ನೀವು? ನೋಡ್ತೀನಿ. ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಈ ಇಷ್ಟೊತ್ತಂಗ ಬಲೆ ಮಾತಾಡ್ತಾರೆ, ಏನ್ ನಾಚ್ಕೋತಾರೆ? ನೋಡ್ತೀನಿ ನಾನು, ಎಲ್ಲ ಇಷ್ಟ ಆಗ್ತದೆ. ಹೌದಾ? ಹೌದು. ನಮ್ ಕಾಮಿಡಿ ಎಲ್ಲ ಇಷ್ಟ ಆಗುತ್ತಾ? ಹೌದು. ನಾನು ಇಷ್ಟನಾ? ನೀವು ಇಷ್ಟ. ಯಾಕೆ ಇಷ್ಟ ನಾನು? ತುಂಬಾ ಚೆನ್ನಾಗಿದ್ದೀರಾ. ಅಮ್ಮ, ಅಯ್ಯೋ ಅಮ್ಮ. ನೀವು ನನ್ನ ಫೇವ್ರೇಟ್. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಯಾವ ಊರು ನಿಮ್ದು? ಇದೇ ಊರು. ಯಾವ ಊರಿದ್ದು? ಕಳಸ. ಕಳಸನೇನ ನಿಮ್ದು?
ಹಾ. ಏನಾಗ್ಬೇಕು ನೀವು ಮಾನ್ವಿತಾಗೆ? ದೂರದಿಂದ ರಿಲೇಷನ್ ನಾವು ಅಷ್ಟೇ, ನಾವು ದೂರದವ್ರೆ, ಮನ್ಸ್ ಹತ್ರ ಅಷ್ಟೇ. ಎಲ್ಲ ಇದ್ರಲ್ಲ ಅವ್ರ ತಾಯಿ ತಂದೆ ಎಲ್ಲ. ಹೌದಾ? ಹಾ ಎಲ್ಲ ಇಲ್ಲ. ಪರಿಚಯ. ಹಾ ಬಟ್ ನೀವು ಸಿಕ್ಕಿ ತುಂಬಾ ಖುಷಿ ಆಯ್ತು ನಂಗೆ. ಹೌದಾ? ಬರ್ತೀರಾ ನೀವು ನಮ್ಮ ಗಿಜಿಗಿಲಿಗೆ ಬರ್ತೀರಾ? ಇಲ್ಲಪ್ಪ. ಬನ್ನಿ, ಅದು ಆಕ್ಟ್ ಮಾಡಿ. ಇಲ್ಲ ಬನ್ರಿ ಪ್ಲೀಸ್. ಇಲ್ಲ ಬರಲ್ಲ. ಬನ್ನಿ ಅಲ್ಲ ಪ್ಲೀಸ್. ಒಂದೇ ಒಂದು ಸಿಕ್ಕ ಆಕ್ಟ್ ಮಾಡ್ಬಿಟ್ಟು ಹೋಗಿ. ನಾನು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಸೋ ಕ್ಯೂಟ್. ನಿಜಲ್ಲೂ ಅವಾಗಿಂದ ಇದ್ರೆ ಎಷ್ಟೊಂದ್ರೆ ಮಾತಾಡ್ತಾರೆ. ಇದರಲ್ಲಿ ನೋಡೋದು ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಒಂದೇ ನಿಮಿಷ, ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರೂ ಮಾನ್ವಿತನ್ಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಲ್ಲಿಂದನೇ ವಿಶ್ ಮಾಡಿ, ಮಾನ್ವಿತನ್ ವಿಶಸ್ ಅಲ್ಲೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ನೋಡಿ, ಬಂದಿರೋ ಕೆಲಸ ಮೇನ್ ಊಟ ಮಾಡೋದು. ಜೊತೆಗೆ ಅದು ಕೊಂಕಣಿ ಸ್ಟೈಲ್ ಊಟ. ಸೊ ಹಾಗಾಗಿ ಊಟ ಮಾಡೋಣ. ಅಲ್ಲಿ ಏನೇನೆಲ್ಲ ವಿಚಿತ್ರವಾಗಿದೆ, ಏನೇನೆಲ್ಲ ವೈಶಿಷ್ಟ್ಯತೆ ಇದೆ ನೋ. ಏನ್ ಇವ್ರೆ ಇದು? ತಾಂಬೂಲನ? ಎಲ್ಲಿದೆ ತಾಂಬೂಲ? ಕೊಡಿ. ಥ್ಯಾಂಕ್ ಯು. ಇದು ಹೆಣ್ಮಕ್ಳಿಗೆ ಮಾತ್ರನಾ? ಯಾಕಿದು? ಯಾಕೆ ಗಂಡು ಮಕ್ಳಿಗೆ ತಾನೆ ತೆಂಗಿನಕಾಯಿ ಹೊಡೆಯೋದಲ್ಲ, ಗಂಡು ಮಕ್ಳಿಗೆ ತಾನೆ? ನಾನು ಮ್ಯಾರಿಡೇಮ್ಮ. ಎಂತಿಂಗ್ ಕರ್ಕೊಂಬಂದವ್ರಿಗೆ ಮಾತ್ರನಾ? ಎಂತ ಅನ್ಯಾಯ, ಗಂಡಸ್ರಿಗೆ ಬೆಲೆನೇ ಇಲ್ಲ. ಹೋಗ್ಲಿ ಬಿಡಿ. ಥ್ಯಾಂಕ್ ಯು. ನೋಡಿ, ಎಂತದ್ರಿ ಅನ್ಯಾಯ, ಗಂಡು ಮಕ್ಳಿಗೆ ಬೆಲೆನೇ ಇಲ್ವಲ್ರಿ? ಎಂತಿಂಗ್ ಕರ್ಕೊಂಬಂದಿರ ಮಾತ್ರ ತಾಂಬೂಲ ಕೊಡ್ತಾರಂತೆ, ಇಲ್ಲ ಅಂದ್ರೆ ಕೊಟ್ಟು ಕಳಿಸ್ತಾರಂತೆ. ಏನು ಅಪ್ಪಂಗೆ ಹುಟ್ಟಿದ್ ಮಾತಾಡ್ತೇವೆ. ನೋಡಿ, ಅವ್ನು ನಮ್ಮ ಹುಡುಗ ಹೇಳ್ತಾವ ಫ್ರೀ ಬಸ್ಸು ಇಲ್ಲ ಗಂಡು ಮಕ್ಳಿಗೆ, ಏನೂ ಇಲ್ಲ ಗಂಡು ಮಕ್ಳಿಗೆ ಅಂತ. ದಯವಿಟ್ಟು ಸರ್ಕಾರದವ್ರು ಒಂಚೂರು ನೋಡಿ ಪ್ಲೀಸ್. ನೋಡಿ, ಒಂದೊಂದು ಕಡೆ ಹೋದಾಗ ಒಂದೊಂದು ಕಡೆ ಸ್ಪೆಷಲ್ ಇರುತ್ತೆ. ಇದು ಗುಜ್ಜೆ ಅಂತೆ, ಹಲಸಿನ ಹಣ್ಣಿಂದು. ಇಲ್ಲ ನೋಡೋಕೆ ನಾನ್ ವೆಜ್ ಅನ್ಕೊಂತೇವೆ. ಸೆಕೆಂಡ್ ಹಲಸಿನಕಾಯಿ, ಸಾರಿ, ಚೆನ್ನಾಗಿದೆ. ಇದು ಏನೋ ಹಲಸಿನಕಾಯಿ, ಇದು ಹಲಸಿನ ಹಣ್ಣಿಂದು. ಏನಿದು? ಹಲಸಿನಕಾಯಿ ಗೊಜ್ಜು. ಇದು ಗುಜ್ಜೆ. ಇದು ಮೊಸರು ಬಜ್ಜಿ. ಇದು ಏನು? ಇದು ಏನಿದು? ಕುಂಬಳಕಾಯ, ಮಂಗಳೂರು ಸೌತೆಕಾಯ. ಇದು ಕುಂಬಳಕಾಯಿ. ಇದೇನ್ರಿ? ಇದು ಬದನೆಕಾಯಿ. ಏನ? ಆಲೂಗಡ್ಡೆ ಬದನೆಕಾಯಿ. ಏನೇನೋ ಇದೆ. ಒಂದ್ ನಿಮಿಷ, ಏನಿದು? ಏನ? ಮಾವಿನಕಾಯಿ ರಸಮ್ಮ. ಹಾಕಿ ಒಂಚೂರು. ವಾರೇ ವಾ ಚಂದ್ರು, ಏನ್ರಿ ಇದು? ಮಾವಿನಕಾಯ? ನಾನು ನೋಡೇ ಇಲ್ಲ ಇದನ್ನ. ಹೌದಾ? ನಾನಂತೂ ನೋಡೇ ಇಲ್ಲ. ನೋಡ್ರಿ, ಮಾವಿನಕಾಯಿದು ಸಾರಂತೆ. ಇದು ಮಾವಿನಕಾಯಿನೇ ಹಾಕ್ಬಿಟ್ಟಿದ್ದಾರೆ. ನಾನಂತೂ ಇದನ್ನ ಯಾವತ್ತೂ ತಿಂದಿಲ್ಲ. ನೀವೇನಾದ್ರು ಅಪ್ಪಿತಪ್ಪಿ ತಿಂದಿದ್ದೀರಾ? ತಿಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಏನು ಸಕ್ಕತ್ತಾಗಿದೆ. ವಾರೇ ವಾ, ಫುಲ್ ಮಾವಿನಕಾಯಿ ಹಾಕ್ಬಿಟ್ಟಿದ್ದಾರೆ. ಮಜ್ಜಾ ಇದೆ. ನೀವೇನಾದ್ರು ತಿಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂತೂ ಇಂತೂ ಕಳಸಾಗೆ ಬಂದು ನಮ್ಮ ಮಾನ್ವಿತಾಳ ಮದುವೆನ ಮುಗಿಸಿ ಇಲ್ಲೇ ಎಲ್ಲ ಸುತ್ತಮುತ್ತಲ ಹೋಗಿ ಮಜಾ ಮಾಡ್ಕೊಂಡು ಬರೋಣ ಅಂತಿದ್ದೀವಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಅದು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.